ಎಲ್ಲ ನನ್ನ ಪ್ರೀತಿಯ ಸಹೋದರರಿಗೆ ನಮಸ್ಕಾರ. ಇವತ್ತು ಹೊಸ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬಂದಿದ್ದೀನಿ. ಏನಪ್ಪಾ ವಿಡಿಯೋ ಅಂತಂದ್ರೆ, ಈ ಗಾಡಿಯ ನಿಜವಾದ ಬೆಲೆನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇನಪ್ಪ ಬೆಲೆ ಏನ್ ಗೂಗಲ್ ಅಲ್ಲಿ ಸಿಗುತ್ತೆ, ಸೇಲ್ಸ್ ಮ್ಯಾನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಲ್ವಾ? ಸೊ ಈ ಗಾಡಿ ಲೋನ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಲೋನ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವು ಎಷ್ಟು ಅಮೌಂಟ್ ನ ಖರ್ಚು ಮಾಡಿರ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಫಸ್ಟ್ ನಮ್ಮ VR ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ವ್ಯೂಸ್ ಅಂತೂ ಬೇಜಾನ್ ಬರ್ತಾ ಇದೆ, ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಆಗ್ತಿದ್ದೀರಾ. ಬಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ. ಸೊ ದಯವಿಟ್ಟು ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಡ ದೋಸ್ತು ಇಲ್ಲ ಯಾವುದೇ ವೆಹಿಕಲ್ ಆದರೂ EMI ಅಲ್ಲಿ ತಗೊಬೇಕು ಅಂತಿದ್ರೆ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಿದ್ರು. ಫಸ್ಟ್ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಈ ಗಾಡಿಯ ಬೆಲೆ ಬಂದು 9,20,000. ಎಷ್ಟು ಹೇಳಿ? 4 ವರ್ಷದ ಹಿಂದೆಗಡೆ ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು 9,20,000. ಸೊ ಈ ವಿಡಿಯೋ ಎಂಡ್ ಅಷ್ಟರಲ್ಲಿ ಈ ಗಾಡಿಯ ಬೆಲೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ಅದು ಹೆಂಗೆ ಅನ್ನೋದನ್ನ ಫುಲ್ ವಿಡಿಯೋ ನೋಡಿ. ಹಂಗೆ ಇವಾಗ ಈ ಗಾಡಿ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈ ಗಾಡಿ ತಗೊಬೇಕು ಅಂತ ಅನ್ಕೊಂಡಾಗ ನನ್ನ ಹತ್ರ 9,20,000 ಅಮೌಂಟ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಚೂಸ್ ಮಾಡಿದ್ದೆ ಲೋನ್ ಆಪ್ಷನ್. ಲೋನ್ ಆಪ್ಷನ್ ಚೂಸ್ ಮಾಡ್ಬೇಕಾದ್ರೆ ನಾವು ಡೌನ್ ಪೇಮೆಂಟ್ ನ ಮಾಡ್ಲೇಬೇಕು. ಸೊ ಡೌನ್ ಪೇಮೆಂಟ್ ನಾನು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೆ. ಇನ್ನ 8,20,000 ಬಂದ್ಬಿಟ್ಟು ನಾನು ಈ ಗಾಡಿ ಮೇಲೆ ಲೋನ್ ಹಾಕ್ಸಿದ್ದೆ. ಸೊ ಈ 8,20,000ಕ್ಕೆ 4 ವರ್ಷ ಪ್ರತಿ ತಿಂಗಳು 22,600 ರೂಪಾಯಿ ನಾನು EMI ಕಟ್ಟಬೇಕಿತ್ತು. ಸೊ ಅಲ್ಲಿಗೆ 4 ವರ್ಷ ಆದ್ಮೇಲೆ ನಾನು ಟೋಟಲ್ ಆಗಿ ಕಟ್ಟಿದ ಅಮೌಂಟ್ ಬಂದು 10,60,000. ಎಷ್ಟು ಹೇಳಿ? 10,60,000 ಪ್ಲಸ್ ನಾನ್ ಮಾಡಿದ್ದು 1 ಲಕ್ಷ ಡೌನ್ ಪೇಮೆಂಟ್. ಸೊ ಅಲ್ಲಿಗೆ 11,60,000 ಆಯ್ತು. ಸೊ ಗಾಡಿ ತಗೊಂಡ್ಮೇಲೆ ಬರೀ ಗಾಡಿನ ಓಡ್ಸಕ್ಕಾಗಲ್ಲ, ಆ ಗಾಡಿಗೆ ನಾವು RTO ಎಲ್ಲ ಕಂಪ್ಲೀಟ್ ಮಾಡಿ ಕಂಟೈನರ್ ಕೂಡ ಕಟ್ಟಿಸ್ಬೇಕು. ಸೊ ಈ ಕಂಟೈನರ್ ಕಟ್ಸಿ ಅವಾಗ ಸಣ್ಣ ಪುಟ್ಟ ಖರ್ಚು ಅಂತ ಅದು ಎಕ್ಸ್ಟ್ರಾ 1 ಲಕ್ಷ ಆಯ್ತು. ಸೊ ಟೋಟಲ್ ಆಗಿ ಈ ಗಾಡಿ ನನ್ನ ಕೈಗೆ ಇವತ್ತು 4 ವರ್ಷ ಆದ್ಮೇಲೆ ಫುಲ್ ಕ್ಯಾಶ್ ಆಗಿ ನನ್ನ ಸ್ವಂತ ಓನರ್ಶಿಪ್ ಅಲ್ಲಿ ಈ ಗಾಡಿ ಇವಾಗ ನನ್ನ ಕೈಗೆ ಬಂದಿರೋದು ಅಮೌಂಟ್ ಬಂದು 12,60,000. ಎಷ್ಟು ಡಿಫ್ರೆನ್ಸ್ ಬಂತೇಳಿ? 9,20,000ದಿಂದ ಹಿಡಿದು 12,60,000. ಇದ್ರಲ್ಲಿ 1 ಲಕ್ಷ ನಾವು ಕಂಟೈನರ್ ತೆಗೆದ್ರು, ಇನ್ನ 11,60,000. ಸೊ ಎಕ್ಸ್ಟ್ರಾ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಇದಾಗಿತ್ತು, ನಾನು ಈ ಗಾಡಿನ ಲೋನ್ ಎಲ್ಲ ಕ್ಲಿಯರ್ ಮಾಡಿ ನನ್ನ ಕೈಗೆ ನನ್ನ ಹೆಸರಲ್ಲಿ ವಿತ್ 1 ಸಿಂಗಲ್ ಓನರ್ ಹೆಸರಲ್ಲಿ ಗಾಡಿ ಬರೋಷ್ಟರಲ್ಲಿ ಇಷ್ಟು ಇಂಟ್ರೆಸ್ಟ್ ಅಮೌಂಟ್ ನಾನು ಕಟ್ಟಿದ್ದೆ. ಸೊ ನೀವು ಲೋನಲ್ಲಿ ಗಾಡಿ ತಗೊಂತಿದ್ದೀರಾ ಅಂದ್ರೆ ಒಂದ್ಸತಿ ಅಲ್ಲ 1000 ಸತಿ ಯೋಚನೆ ಮಾಡಿ. ಇವತ್ತು ಓಕೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ರೆ ಲೋನ್ ಈಸಿಯಾಗಿ ಅಪ್ಡೇಟ್ ಆಗ್ಬಿಡುತ್ತೆ. ಸೊ ಆ ಲೋನ್ ಕಟ್ಟಿಲ್ಲ ಅಂದ್ರೆ ಫಸ್ಟ್ ಗಾಡಿ ಸೀಸ್ ಮಾಡ್ತಾರೆ. ಬಟ್ ಇವಾಗಿರೋ ಕಾಂಪಿಟೇಷನ್, ಇವಾಗಿರೋ ಡೀಸೆಲ್ ಪ್ರೈಸು, ಇವಾಗಿರೋ ಕಾಂಪಿಟೇಷನ್ ನಾವು ಫೇಸ್ ಮಾಡಬೇಕು ಅಂತಂದ್ರೆ ನಾವೇ ಸೀಸ್ ಆಗಿ ಹೋಗಿರ್ತೀವಿ. ಸೊ ದಯವಿಟ್ಟು ನೀವು ಗಾಡಿನ ಮಾಡೋಕ್ಕೂ ಮುಂಚೆ ಫಸ್ಟ್ 1000 ಸತಿ ಯೋಚನೆ ಮಾಡಿ. ಫುಲ್ ಕ್ಯಾಶಲ್ಲಿ ತಗೊಬೇಕಾ, EMI ಅಲ್ಲಿ ತಗೊಬೇಕಾ, ಇಲ್ಲಾಂದ್ರೆ ಎಷ್ಟು EMI ಹಾಕ್ಸ್ಕೊಬೇಕು, ಇಲ್ಲ ಸೆಕೆಂಡ್ಸ್ ಅಲ್ಲಿ ತಗೊಬೇಕಾ ಅಂತ ಯೋಚನೆ ಮಾಡಿ ಬಾಡಿಗೆ ಎಲ್ಲ ಡೀಸೆಲ್ ಎಲ್ಲ ಲೆಕ್ಕಾಚಾರ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನ ಇದಾಗಿತ್ತು ಒಂದು ಸಿಂಪಲ್ ಇನ್ಫಾರ್ಮೇಶನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ನಿಮ್ಮ ಡ್ರೈವರ್ಸು ಮತ್ತೆ ಡ್ರೈವರ್ ಆಗಿ ಓನರ್ ಆಗ್ಬೇಕಂದ್ರೆ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು ಎಲ್ಲ ನನಗೆ ಡ್ರೈವರ್ಗೆ ಸಪೋರ್ಟ್ ಮಾಡ್ತಾರೆ ಅಂತ 100 ಸಬ್ಸ್ಕ್ರೈಬರ್ ಟಾರ್ಗೆಟ್ಸು. ಸೊ ಡ್ರೈವರ್ಸ್ ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಚಾನೆಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನಂಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ನಿಮ್ಗೆ ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹುಷಾರಾಗಿ ಗಾಡಿ ಓಡಿಸಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ, ಸೀಟ್ ಬೆಲ್ಟ್ ಹಾಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಖುಷಿ ಕೊಡಿ ಅಂತ ಕೇಳ್ಕೊಂತ ಬಾಯ್ ಟೇಕ್ ಕೇರ್.